ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಒಂದೊಂದು ಎವಿಡೆನ್ಸ್ಗಳನ್ನು ಮುಂದಿಟ್ಟುಕೊಂಡು ಮಾಸ್ಕ್ ಮ್ಯಾನ್ ಅನ್ನು ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಪತ್ರಗುಟ್ಟಿ ಹೋಗಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಈ ಪ್ರಕರಣದ ರೂವಾರಿ ಚೆನ್ನಯ್ಯನನ್ನ ಮಹಜರಿಗೆ ಕರ್ಕೊಂಡು ಬಂದ್ರ ಎಸ್ಐಟಿ ಅಧಿಕಾರಿಗಳು. ಉಜಿರೆಯ ಹೋಟೆಲ್ನಲ್ಲಿ ಎಸ್ಐಟಿ ಮಹಜರಿಗೆ ಕರ್ಕೊಂಡು ಬಂದ್ರ. ತಿಮುರೋಡಿ ನಿವಾಸದ ಬಳಿ ಇರುವ ಹೋಟೆಲ್. ಆ ಹೋಟೆಲ್ಗೆ ಆರಂಭದಲ್ಲಿ ಹೋಟೆಲ್ನಲ್ಲಿದ್ದ ಸಿಎನ್ ಚಿನ್ನಯ್ಯ, ಹಳ್ಳಿ ಮನೆ ಹೋಟೆಲ್ನಲ್ಲಿ ಚಿನ್ನಯ್ಯ ತಂಗಿದ್ದ. ಹಾಗಾಗಿ ಆತನನ್ನು ಅಲ್ಲಿ ಕರ್ಕೊಂಡು ಬಂದ್ರ. ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನನ್ನು ಮಹಜರಿಗೆ ಕರೆದುಕೊಂಡು ಬಂದ್ರ ಹಳ್ಳಿ ಮನೆ ಹೋಟೆಲ್ಗೆ. ಅಲ್ಲೇ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಕಾರಣದಿಂದ ಆತನನ್ನು ಕರ್ಕೊಂಡು ಬಂದ್ರ ಅನ್ನುವ ಅನುಮಾನ ಮೂಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಆತ ತಂಗಿದ್ದಂಥ ಹೋಟೆಲ್ಗೆ, ಮಾಸ್ಕ್ ಮ್ಯಾನ್ ತಂಗಿದ್ದ ಹಳ್ಳಿ ಮನೆ ಹೋಟೆಲ್ಗೆ ಕರೆದುಕೊಂಡು ಬಂದಿದ್ದಾರೆ. ಆತನನ್ನು ನಿರಂತರವಾಗಿ ವಿಚಾರಣೆ ಮಾಡ್ತಾ ಇರುವಂಥ ಎಸ್ಐಟಿ ಅಧಿಕಾರಿಗಳು ಇವತ್ತು ಮಹಜರಿಗೆ ಆತನನ್ನು ಕರ್ಕೊಂಡು ಬಂದ್ರ. ಈ ಹೊತ್ತಿಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ವಿಚಾರಣೆ ಯಾವ ಹಂತದಲ್ಲಿದೆ? ಸದ್ಯ ಮಾಸ್ಕ್ ಮ್ಯಾನ್ಗೆ ಹೇಗೆಲ್ಲ ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು? ನಾಗೇಂದ್ರ ಬಾಬು. ರಂಜಿತ್, ನೋಡಿ, ತನಿಖೆಯ ಭಾಗವಾಗಿ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯನನ್ನ ಆತ ಎಲ್ಲೆಲ್ಲಿ ಸ್ಟೇ ಆಗಿದ್ದ ಆ ಎಲ್ಲಾ ಜಾಗಕ್ಕೂ ಹೋಗಿ ಸ್ಥಳ ಮಹಾಜರನ್ನ ಮಾಡುವಂತ ಪ್ರಕ್ರಿಯೆ ಈಗ ನಡೀತಾ ಇರುವಂತದ್ದು. ನೋಡಿ, ಬೆಂಗಳೂರಿನಲ್ಲಿ ತಲಾಶೆ ಮಾಡಿದ ಬಳಿಕ ಆತನನ್ನ ವಿಚಾರಣೆಗೊಳಪಡಿಸಿದಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಸಂಜೆ 7 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಯಿಂದ ನೇರವಾಗಿ ಕರ್ಕೊಂಡು ಉಜ್ರೆಗೆ ಬರ್ತಾರೆ. ಉಜ್ರೆಯಲ್ಲಿರುವಂತಹ ಹಳ್ಳಿ ಮನೆ ರೆಸಾರ್ಟ್ ಅಂತ ಏನಿದೆ, ಆ ಒಂದು ಹಳ್ಳಿ ಮನೆ ರೆಸಾರ್ಟ್ಗೆ ಆತನನ್ನ ಕರ್ಕೊಂಡು ಬಂದು ಈಗ ಒಳಗಡೆ ಆತನನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈತ ಇಲ್ಲಿ 6 ತಿಂಗಳ ಹಿಂದೆ ಇಲ್ಲಿ ಬಂದು ಸ್ಟೇ ಆಗಿದ್ದ ಅಂತ ಹೇಳಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಕೆಲವರನ್ನ ಭೇಟಿ ಮಾಡಿದ್ದ ಅಂತ ಹೇಳಿ, ಅದರಲ್ಲೂ ಪ್ರಮುಖವಾಗಿ ಸೌಜನ್ಯಳ ಮಾವನನ್ನ ಕೂಡ ಇದೇ ಜಾಗದಲ್ಲಿ ಭೇಟಿ ಮಾಡಿದ, ವಿಠಲ್ಗೌಡನನ್ನ ಭೇಟಿ ಮಾಡಿದ್ದ, ಜೊತೆಗೆ ಗಿರೀಶ್ ಮಟ್ಟಣ್ಣವರನ್ನು ಕೂಡ ಇಲ್ಲಿ ಭೇಟಿ ಮಾಡಿದ್ದ ಅಂತ ಒಂದು ಆತನೇ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಈಗ ಈ ಒಂದು ರೆಸಾರ್ಟ್ನಲ್ಲಿ, ಹಳ್ಳಿ ಮನೆ ರೆಸಾರ್ಟ್ನಲ್ಲಿ ಮಹಾಜರನ್ನ ಮಾಡುವಂತ ಪ್ರಕ್ರಿಯೆಗೆ ಎಸ್ಐಟಿ ತನಿಖಾ ತಂಡ ಮುಂದಾಗಿದೆ. ಇನ್ನು ಅಧಿಕಾರಿಗಳ ತಂಡ ಅಂದ್ರೆ ಎಲ್ಲರೂ ಕೂಡ ಎಸ್ಐಟಿ ತನಿಖಾ ತಂಡ ಒಳಗಡೆ ಹೋಗಿ ಆತ ಯಾವ ಕೊಠಡಿಯಲ್ಲಿದ್ದ, ಯಾವ ಕೊಠಡಿಯಲ್ಲಿ ಯಾರನ್ನ ಮೀಟ್ ಮಾಡಿದ್ದ, ಆ ಸಂದರ್ಭದಲ್ಲಿ ಇಲ್ಲಿ ಏನೆಲ್ಲ ಚರ್ಚೆ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವ ಮೂಲಕ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸಕ್ಕೆ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗಿದೆ. ಎಸ್ಪಿ ಸೈಮನ್ ಅವರ ನೇತೃತ್ವದಲ್ಲಿ ಈಗ ಈ ಒಂದು ಹಳ್ಳಿಮನೆ ರೆಸಾರ್ಟ್ ನಲ್ಲಿ ಈ ಒಂದು ಮಹಾಜರ್ ಪ್ರಕ್ರಿಯೆ ನಡೀತಾ ಇರುವಂತದ್ದು. ನೋಡಿ, 6 ತಿಂಗಳ ಹಿಂದೆ ನಾನು ಆರಂಭದಿಂದಲೂ ಕೂಡ ರಿಪಬ್ಲಿಕ್ ಅನ್ನೋ ಒಂದು ಸುದ್ದಿಯನ್ನ ಮಾಡ್ತಾ ಇತ್ತು. ಚಿನ್ನಯ್ಯನ ಕಳೆದ 1.5 ವರ್ಷದ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಆತನ ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕಲೆ ಹಾಕಿರುವಂತ ಎಸ್ಐಟಿ ತನಿಖಾ ತಂಡ ಯಾರ್ಯಾರನ್ನ ಭೇಟಿ ಮಾಡಿದ್ದ, ಎಲ್ಲೆಲ್ಲಿ ಹೋಗಿದ್ದ, ಎಲ್ಲಿ ಸ್ಟೇ ಆಗಿದ್ದ, ಎಲ್ಲೆಲ್ಲಿ ಕೂತು ಏನೆಲ್ಲ ಪ್ಲಾನ್ಗಳನ್ನ ಮಾಡಿದ್ರು, ಏನೆಲ್ಲ ಮಾತುಕತೆಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಹಂತ ಹಂತವಾಗಿ ಒಂದಷ್ಟು ವಿಚಾರಣೆಯನ್ನ ಮಾಡುವ ಕೆಲಸದ ಜೊತೆಗೆ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. ಹಾಗಾಗಿ ಅದರ ತನಿಖೆಯ ಭಾಗವಾಗಿ ನೋಡಿ, ಮೊದಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ತಲಾಶನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗಿತ್ತು, ಅಲ್ಲಿ ಮಹಾಜರನ್ನ ಮಾಡಲಾಗಿತ್ತು. ಅದಾದ ಬಳಿಕ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಮಹಾಜರನ್ನ ಮಾಡಲಾಗಿತ್ತು. ಅದಾದ ನಂತರ ಬೆಂಗಳೂರು ಕೂಡ ಕರ್ಕೊಂಡ್ಬಂದು ಜಯಂತ್ ಇದ್ದಂತಹ ಬಾಡಿಗೆ ನಿವಾಸ ಮನೆ ಏನಿತ್ತು ಅಲ್ಲೂ ಕೂಡ ಮಹಾಜರನ್ನ ಮಾಡಿದಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಸಂಜೆ 7 ಗಂಟೆ ಸುಮಾರಿಗೆ ಈ ಹಳ್ಳಿಮನೆ ರೆಸಾರ್ಟ್ಗೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಹಳ್ಳಿಮನೆ ರೆಸಾರ್ಟ್ನ ಒಳಗಡೆ ಎಸ್ಐಟಿ ತನಿಖಾ ತಂಡ ಆತನನ್ನ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸವನ್ನ ಮಾಡ್ತದೆ. ಆರಂಭದಲ್ಲಿ ಇಲ್ಲಿಗೆ ಬರ್ತಾ ಇದ್ದಂತೆ ಈ ಒಂದು ಜಾಗಕ್ಕೆ ಬರ್ತಿದ್ದಂತೆ ಒಂದು ಫೋಟೋಗ್ರಫಿಯನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಸೋಕೋ ತಂಡದಿಂದ ಆ ಒಂದು ವಿಡಿಯೋಗ್ರಫಿಯನ್ನ ಕೂಡ ಮಾಡುವಂತ ಕೆಲಸಗಳು ಕೂಡ ಆಗಿದೆ. ಒಳಗಡೆ ಆತನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕೂಡ ಕಂಪ್ಲೀಟ್ ಆಗಿ ವಿಡಿಯೋಗ್ರಫಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಮಾಹಿತಿ ಪ್ರಕಾರ 6 ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದ, ಕೆಲವರನ್ನ ಭೇಟಿ ಮಾಡಿದ್ದ ಅಂತ ಆತ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರನ್ನ ಮಾಡುವಂತ ಪ್ರಕ್ರಿಯೆ ಈಗ ನಡೀತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಒಂದೊಂದು ಎವಿಡೆನ್ಸ್ಗಳನ್ನು ಮುಂದಿಟ್ಟುಕೊಂಡು ಮಾಸ್ಕ್ ಮ್ಯಾನ್ ಅನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ.
ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಪತ್ರಗುಟ್ಟಿ ಹೋಗಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈ ಪ್ರಕರಣದ ರೂವಾರಿ. ಚೆನ್ನಯ್ಯನನ್ನ ಮಹಜರಿಗೆ ಕರ್ಕೊಂಡು ಬಂದ್ರ ಎಸ್ಐಟಿ ಅಧಿಕಾರಿಗಳು. ಉಜಿರೆಯ ಹೋಟೆಲ್ನಲ್ಲಿ ಎಸ್ಐಟಿ ಮಹಜರಿಗೆ ಕರ್ಕೊಂಡು ಬಂದ್ರ. ತಿಮುರೋಡಿ ನಿವಾಸದ ಬಳಿ ಇರುವ ಹೋಟೆಲ್. ಆ ಹೋಟೆಲ್ಗೆ ಆರಂಭದಲ್ಲಿ ಹೋಟೆಲ್ನಲ್ಲಿದ್ದ CN ಚಿನ್ನಯ್ಯ, ಹಳ್ಳಿಮನೆ ಹೋಟೆಲ್ನಲ್ಲಿ ಚಿನ್ನಯ್ಯ ತಂಗಿದ್ದ. ಹಾಗಾಗಿ ಆತನನ್ನು ಅಲ್ಲಿ ಕರ್ಕೊಂಡು ಬಂದ್ರ. ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನನ್ನು ಮಹಜರಿಗೆ ಕರೆದುಕೊಂಡು ಬಂದ್ರ ಹಳ್ಳಿಮನೆ ಹೋಟೆಲ್ಗೆ. ಅಲ್ಲೇ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಕಾರಣದಿಂದ ಆತನನ್ನ ಕರ್ಕೊಂಡು ಬಂದ್ರ ಅನ್ನುವ ಅನುಮಾನ ಮೂಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಆತ ತಂಗಿದ್ದಂಥ ಹೋಟೆಲ್ಗೆ, ಮಾಸ್ಕ್ ಮ್ಯಾನ್ ತಂಗಿದ್ದ ಹಳ್ಳಿಮನೆ ಹೋಟೆಲ್ಗೆ ಕರೆದುಕೊಂಡು ಬಂದಿದ್ದಾರೆ. ಆತನನ್ನು ನಿರಂತರವಾಗಿ ವಿಚಾರಣೆ ಮಾಡ್ತಾ ಇರುವಂಥ ಎಸ್ಐಟಿ ಅಧಿಕಾರಿಗಳು ಇವತ್ತು ಮಹಜರಿಗೆ ಆತನನ್ನು ಕರ್ಕೊಂಡು ಬಂದ್ರ. ಈ ಹೊತ್ತಿಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ವಿಚಾರಣೆ ಯಾವ ಹಂತದಲ್ಲಿದೆ? ಸದ್ಯ ಮಾಸ್ಕ್ ಮ್ಯಾನ್ಗೆ ಹೇಗೆಲ್ಲ ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು? ನಾಗೇಂದ್ರ ಬಾಬು. ರಂಜಿತ್, ನೋಡಿ, ತನಿಖೆಯ ಭಾಗವಾಗಿ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯನನ್ನ ಆತ ಎಲ್ಲೆಲ್ಲಿ ಸ್ಟೇ ಆಗಿದ್ದ ಆ ಎಲ್ಲಾ ಜಾಗಕ್ಕೂ ಹೋಗಿ ಸ್ಥಳ ಮಹಾಜರನ್ನ ಮಾಡುವಂತ ಪ್ರಕ್ರಿಯೆ ಈಗ ನಡೀತಾ ಇರುವಂತದ್ದು. ನೋಡಿ, ಬೆಂಗಳೂರಿನಲ್ಲಿ ತಲಾಶೆ ಮಾಡಿದ ಬಳಿಕ ಆತನನ್ನ ವಿಚಾರಣೆಗೊಳಪಡಿಸಿದಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಸಂಜೆ 7 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಯಿಂದ ನೇರವಾಗಿ ಕರ್ಕೊಂಡು ಉಜಿರೆಗೆ ಬರ್ತಾರೆ. ಉಜಿರೆಯಲ್ಲಿರುವಂತಹ ಹಳ್ಳಿಮನೆ ರೆಸಾರ್ಟ್ ಅಂತೇನಿದೆ, ಆ ಒಂದು ಹಳ್ಳಿಮನೆ ರೆಸಾರ್ಟ್ಗೆ ಆತನನ್ನ ಕರ್ಕೊಂಡು ಬಂದು ಈಗ ಒಳಗಡೆ ಆತನನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈತ ಇಲ್ಲಿ 6 ತಿಂಗಳ ಹಿಂದೆ ಇಲ್ಲಿ ಬಂದು ಸ್ಟೇ ಆಗಿದ್ದ ಅಂತ ಹೇಳಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಕೆಲವರನ್ನ ಭೇಟಿ ಮಾಡಿದ್ದ ಅಂತ ಹೇಳಿ, ಅದರಲ್ಲೂ ಪ್ರಮುಖವಾಗಿ ಸೌಜನ್ಯಳ ಮಾವನನ್ನ ಕೂಡ ಇದೇ ಜಾಗದಲ್ಲಿ ಭೇಟಿ ಮಾಡಿದ, ವಿಠಲ್ಗೌಡನನ್ನ ಭೇಟಿ ಮಾಡಿದ್ದ, ಜೊತೆಗೆ ಗಿರೀಶ್ ಮಟ್ಟಣ್ಣವರನ್ನು ಕೂಡ ಇಲ್ಲಿ ಭೇಟಿ ಮಾಡಿದ್ದ ಅಂತ ಒಂದು ಆತನೇ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಈಗ ಈ ಒಂದು ರೆಸಾರ್ಟ್ನಲ್ಲಿ, ಹಳ್ಳಿಮನೆ ರೆಸಾರ್ಟ್ನಲ್ಲಿ ಮಹಾಜರನ್ನ ಮಾಡುವಂತ ಪ್ರಕ್ರಿಯೆಗೆ ಎಸ್ಐಟಿ ತನಿಖಾ ತಂಡ ಮುಂದಾಗಿದೆ. ಇನ್ನು ಅಧಿಕಾರಿಗಳ ತಂಡ ಅಂದ್ರೆ ಎಲ್ಲರೂ ಕೂಡ ಎಸ್ಐಟಿ ತನಿಖಾ ತಂಡ ಒಳಗಡೆ ಹೋಗಿ ಆತ ಯಾವ ಕೊಠಡಿಯಲ್ಲಿದ್ದ, ಯಾವ ಕೊಠಡಿಯಲ್ಲಿ ಯಾರನ್ನ ಮೀಟ್ ಮಾಡಿದ್ದ, ಆ ಸಂದರ್ಭದಲ್ಲಿ ಇಲ್ಲಿ ಏನೆಲ್ಲ ಚರ್ಚೆ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವ ಮೂಲಕ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸಕ್ಕೆ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗಿದೆ. SP ಸೈಮನ್ ಅವರ ನೇತೃತ್ವದಲ್ಲಿ ಈಗ ಈ ಒಂದು ಹಳ್ಳಿಮನೆ ರೆಸಾರ್ಟ್ ನಲ್ಲಿ ಈ ಒಂದು ಮಹಾಜರ್ ಪ್ರಕ್ರಿಯೆ ನಡೀತಾ ಇರುವಂತದ್ದು. ನೋಡಿ, 6 ತಿಂಗಳ ಹಿಂದೆ ನಾನು ಆರಂಭದಿಂದಲೂ ಕೂಡ ರಿಪಬ್ಲಿಕ್ ಅನ್ನೋ ಒಂದು ಸುದ್ದಿಯನ್ನ ಮಾಡ್ತಾ ಇತ್ತು. ಚಿನ್ನಯ್ಯನ ಕಳೆದ 1.5 ವರ್ಷದ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಆತನ ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕಲೆ ಹಾಕಿರುವಂತ ಎಸ್ಐಟಿ ತನಿಖಾ ತಂಡ ಯಾರ್ಯಾರನ್ನ ಭೇಟಿ ಮಾಡಿದ್ದ, ಎಲ್ಲೆಲ್ಲಿ ಹೋಗಿದ್ದ, ಎಲ್ಲಿ ಸ್ಟೇ ಆಗಿದ್ದ, ಎಲ್ಲೆಲ್ಲಿ ಕೂತು ಏನೆಲ್ಲ ಪ್ಲಾನ್ಗಳನ್ನ ಮಾಡಿದ್ರು, ಏನೆಲ್ಲ ಮಾತುಕತೆಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಹಂತ ಹಂತವಾಗಿ ಒಂದಷ್ಟು ವಿಚಾರಣೆಯನ್ನ ಮಾಡುವ ಕೆಲಸದ ಜೊತೆಗೆ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. ಹಾಗಾಗಿ ಅದರ ತನಿಖೆಯ ಭಾಗವಾಗಿ ನೋಡಿ, ಮೊದಲಿಗೆ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ತಲಾಶನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗಿತ್ತು, ಅಲ್ಲಿ ಮಹಾಜರನ್ನ ಮಾಡಲಾಗಿತ್ತು. ಅದಾದ ಬಳಿಕ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಮಹಾಜರನ್ನ ಮಾಡಲಾಗಿತ್ತು. ಅದಾದ ನಂತರ ಬೆಂಗಳೂರು ಕೂಡ ಕರ್ಕೊಂಡ್ಬಂದು ಜಯಂತ್ ಇದ್ದಂತಹ ಬಾಡಿಗೆ ನಿವಾಸ ಮನೆ ಏನಿತ್ತು ಅಲ್ಲೂ ಕೂಡ ಮಹಾಜರನ್ನ ಮಾಡಿದಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಸಂಜೆ 7 ಗಂಟೆ ಸುಮಾರಿಗೆ ಈ ಹಳ್ಳಿಮನೆ ರೆಸಾರ್ಟ್ಗೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಹಳ್ಳಿಮನೆ ರೆಸಾರ್ಟ್ನ ಒಳಗಡೆ ಎಸ್ಐಟಿ ತನಿಖಾ ತಂಡ ಆತನನ್ನ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸವನ್ನ ಮಾಡ್ತದೆ. ಆರಂಭದಲ್ಲಿ ಇಲ್ಲಿಗೆ ಬರ್ತಾ ಇದ್ದಂತೆ ಈ ಒಂದು ಜಾಗಕ್ಕೆ ಬರ್ತಾದಂತೆ ಒಂದು ಫೋಟೋಗ್ರಫಿಯನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಸೋಕೋ ತಂಡದಿಂದ ಆ ಒಂದು ವಿಡಿಯೋಗ್ರಫಿಯನ್ನ ಕೂಡ ಮಾಡುವಂತ ಕೆಲಸಗಳು ಕೂಡ ಆಗಿದೆ. ಒಳಗಡೆ ಆತನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕೂಡ ಕಂಪ್ಲೀಟ್ ಆಗಿ ವಿಡಿಯೋಗ್ರಫಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಮಾಹಿತಿ ಪ್ರಕಾರ 6 ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದ, ಕೆಲವರನ್ನ ಭೇಟಿ ಮಾಡಿದ್ದ ಅಂತ ಆತ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರನ್ನ ಮಾಡುವಂತ ಪ್ರಕ್ರಿಯೆ ಈಗ ನಡೀತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ.